ನಾವುಗಳು ಬರ್ತ್ಡೇವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಸಾವಿರಾರು ರೂಪಾಯಿ ಹೋಟೆಲ್ಗಳು ಖರ್ಚು ಮಾಡ್ತೀವಿ. ಹೊರಗಡೆ ಟೂರ್ಗೆ ಹೋಗ್ತೀವಿ, ಆ ಬರ್ತ್ಡೇ ದಿನ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವತ್ತಿನ ದಿನ ನಿಮ್ಗೆ ಒಂದು ಜ್ಞಾಪನವಾಗಿ ಇರಬೇಕು ಅಂತ ಅಂದ್ರೆ, ಮೂಕ ಪ್ರಾಣಿಗಳು ಇವು ಮಾತಾಡಕ್ಕಾಗಲ್ಲ, ಪಾಪ ಏನು ಕೇಳೋದಿಲ್ಲ. ಇಂಥ ಪ್ರಾಣಿಗಳಿಗೆ ಅವತ್ತಿನ ದಿನಕ್ಕೆ ವಿಶೇಷ ದಿನ, ಅದು ನೀವು ಹುಟ್ಟಿರುವಂತ ದಿನ ವಿಶೇಷ ದಿನ, ಆ ದಿನಕ್ಕೆ ನಮ್ಮ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ನೀಡಬೇಕು ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ಒಂದು ಕೇಳ್ಕೊತೀನಿ. ಅದನ್ನ ಬಿಟ್ಟು ನೆಕ್ಸ್ಟ್ ನಿಮ್ಮ ಮನೇಲಿ ಯಾವ್ದಾದ್ರು ಡೆತ್ ಆನಿವರ್ಸರಿ ಇದ್ದಾಗ, ಆ ಡೆತ್ ಆನಿವರ್ಸರಿಗೆ ನಮ್ಮ ಪುರಾತನ ಕಾಲದಲ್ಲಿ ಹೇಳ್ತಿದ್ರು, ಒಂದಿಷ್ಟು ದಾನವನ್ನು ಮಾಡಬೇಕು ಅವತ್ತಿನ ದಿನಕ್ಕೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ. ನೀವು ಶಾಂತಿ ಸಿಗ್ಬೇಕು ಅಂತ ಅಂದ್ರೆ ಮುಕ್ಕೋಟಿ ದೇವತೆ ಇರುವಂತಹ ಹಸುಗಳಿಗೆ ತಂದು ದಾನವನ್ನು ಕೊಟ್ರೆ, ನಿಮ್ಮ ಯಾರು ತಮ್ಮ ಸಂಬಂಧಿಕರು ತಮ್ಮ ಜೊತೆಲಿರೋ ಸತ್ತಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮತ್ತೆ ಆನಿವರ್ಸರಿ ಮಾಡ್ತಿರಲ್ಲ, ಮ್ಯಾರೇಜ್ ಆನಿವರ್ಸರಿಗೂ ಅಷ್ಟೇನೆ. ಆನಿವರ್ಸರಿ ಮಾಡ್ತೀರಾ, ಸಾವಿರಾರು ರೂಪಾಯಿ ಹೋಟೆಲ್ ಖರ್ಚು ಮಾಡ್ತೀರಾ. ಆದ್ರೆ ಈ ಮೂಕ್ ಪ್ರಾಣಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ತಮ್ಮ ಸ್ಕ್ರೀನ್ ಮೇಲೆ QR ಕೋಡ್ ಮತ್ತೆ ನಮ್ಮ ಬ್ಯಾಂಕ್ ನಂಬರ್ ಓಡಾಡ್ತಾ ಇದೆ, ಅದಕ್ಕೆ ಹೆಚ್ಚಿನ ದಾನ ಮಾಡಬೇಕು ಈ ಸಂದರ್ಭಗಳಲ್ಲಿ. ಮತ್ತೆ ನೀವು ಪುಣ್ಯವನ್ನು ಕಟ್ಕೋಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.